ವೀಕ್ಷಕರೇ, ಕೋಟೆನಾಡು ಚಿತ್ರದುರ್ಗ ಗೋವಿಂದ ಕಾರಜೋಳ ಗೆಲುವನ್ನು ದಾಖಲಿಸಿದ್ದಾರೆ. ಮಾಜಿ ಸಚಿವರು, ಈಗ ಹಾಲಿ ಸಂಸದರಾಗಿದ್ದಾರೆ. ಅತಿ ಹೆಚ್ಚು ಚರ್ಚೆ ನಡೀತಿದ್ದಂಥ ಕ್ಷೇತ್ರ ಇಬ್ಬರು ಹೊರಗಡೆ ಇರುವಂಥ BN ಚಂದ್ರಪ್ಪ ಅವರು ಸಂಸದರಾಗಿದ್ರು ಹಿಂದೆ ಕೂಡ ಚಿತ್ರದುರ್ಗದಿಂದಲೇ. ಆದರೂ ಕೂಡ ಗೋವಿಂದ ಕಾರಜೋಳ ಮತ್ತು BN ಚಂದ್ರಪ್ಪ ಇಬ್ಬರು ಕೂಡ ಒಂದಷ್ಟು ಹೊರಗಿನವರು ಅನ್ನೋ ಚರ್ಚೆ ನಡೀತಿತ್ತು. ಎಲ್ಲಕ್ಕಿಂತ ಅತಿ ದೊಡ್ಡ ಲೆಕ್ಕಾಚಾರ ಅಂದರೆ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ಕಡೆ ಕಾಂಗ್ರೆಸ್ ಶಾಸಕರೇ ಇದ್ದರು. ಹೊಳಲ್ಕೆರೆಯಲ್ಲಿ ಮಾತ್ರ ಚಂದ್ರಪ್ಪ, ತಮ್ಮ ಮಗ ರಘುಚಂದ್ರನಿಗೆ ಟಿಕೆಟ್ ಬೇಕನ್ನೋ ಲೆಕ್ಕಾಚಾರಗಳು. ಇದೇ ಕಾರಣಕ್ಕಾಗಿ ಅವರೂ ಸರಿಯಾಗಿ ಕೆಲಸ ಮಾಡಿರಲ್ಲ, ಮನಸ್ಸಿಂದ ಕೆಲಸ ಮಾಡಿರಲ್ಲ. ಹೀಗಾಗಿ BN ಚಂದ್ರಪ್ಪ ಗೆಲುವು ಫಿಕ್ಸ್. ಎಲ್ಲ ಒಂದು ಕಡೆ ಚಾಮರಾಜನಗರ ಮತ್ತು ಚಿತ್ರದುರ್ಗ ಹೆಚ್ಚಾಗಿ ಕೇಳ ಬರ್ತಾ ಇತ್ತು. ಆದರೆ ಕಾಂಗ್ರೆಸ್ಸಿಗರ ಲೆಕ್ಕಾಚಾರ ಉಲ್ಟಾ ಆಗಿದೆ. ಗೋವಿಂದ ಕಾರಜೋಳ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ನೀವು ಕೂಡ ಚಿತ್ರದುರ್ಗದವರೇ, ಹೇಗೆ ವಿಶ್ಲೇಷಿಸ್ತೀರಾ ಸರ್ ಈ ಗೆಲುವನ್ನು? ಸರ್, ಮೊದಲನೇದಾಗಿ ಇಲ್ಲಿ ಚಿತ್ರದುರ್ಗದಲ್ಲಿ ಹೊರಗಿನವರೇ ಜಾಸ್ತಿ ಆಳ್ವಿಕೆ ಮಾಡಿದ್ದು. ಅಂದರೆ ನೋಡಿ, ಹಿಂದೆ ಸಾಕಷ್ಟು ಉಗ್ರಪ್ಪ ಅವ್ರನ್ನ ನೀವು ತಗೊಳ್ಳಿ, ಆಮೇಲೆ ಜನಾರ್ದನ್ ಸ್ವಾಮಿ ಕೂಡ ಅವರು ತಗೊಳ್ಳಿ, ಅವರೆಲ್ಲ ಹೊರಗಿಂದ ಬಂದು ನಿಂತು ಗೆದ್ದಂಥವ್ರು. ವಿಶೇಷ ಅಂದರೆ ನೀವು ಹಿಂದಿನ ಈಗ ಚಂದ್ರಪ್ಪ ಈಗ ಸೋತರು, ಸೊ ಅವರು ನಮ್ಮ ಮೂಡಿಗೆರೆಯಲ್ಲಿ ಸೋತಿದ್ರು, ಇಲ್ಲಿ ಬಂದು ಗೆದ್ದರು ಲಾಸ್ಟ್ ಟೈಮು. ಆಮೇಲೆ ಆನೇಕಲ್ಲಲ್ಲಿ ನಾರಾಯಣ ಸ್ವಾಮಿ ಸೋತಿದ್ರು, ಅವ್ರು ಬಂದು ಇಲ್ಲಿ ಚಿತ್ರದುರ್ಗದಲ್ಲಿ MP ಆಗಿ ಗೆದ್ದರು. ಈಗ ಕಾರಜೋಳ ಅವರು ಮುಧೋಳದಲ್ಲಿ ನಿಂತರು, ಅವರು ಸೋತಿದ್ರು, ಸೊ ಇಲ್ಲಿ ಗೆದ್ದರು. ಸೊ ಹೊರಗಿನವರು ಬಂದು ಇಲ್ಲಿ ಗೆದ್ದಂಥದ್ದು ಇತಿಹಾಸ ಸಾಕಷ್ಟಿದೆ. ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿ ಚಿತ್ರದುರ್ಗ ಏನು ಕ್ಷೇತ್ರ ಇದೆ, ಹೊರಗಿನವರಿಗೆ ಜಾಸ್ತಿ ಮಣೆ ಹಾಕಿದ್ದಾರೆ. ಆಮೇಲೆ ಕೂಗು ಭಾಳ ಕೇಳಿ ಬರ್ತಾಯಿತ್ತು, ಹೊರಗಿನವರು ಇದ್ದಾರೆ, ಈ ಸರಿ ಲೋಕಲ್ನವ್ರಿಗೆ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಇರ್ತಕ್ಕಂಥ ಕಾರ್ಯಕರ್ತರು ಭಾಳ ಆಕ್ಷೇಪಣೆ ಸಲ್ಲಿಸಿದ್ರು. ಸೊ ಅಲ್ಲಿ ಚಂದ್ರಪ್ಪ ಬಲವಾಗಿ ನಿಂತಿದ್ದು ಅಂದರೆ ಆಂಜನೇಯ ಅವರು. ಆಂಜನೇಯವರೇ ಅವ್ರು ಕರ್ಕೊಂಬಂದು ಅವರೇ ಲೀಡ್ ಮಾಡಿದ್ದು. ಚಂದ್ರಪ್ಪರು ನಾವು ಗೆಲ್ಸ್ತೀವಿ ಅನ್ನೋ ಕಾರಣಕ್ಕೆ ಚಂದ್ರಪ್ಪ ಇಲ್ಲೆಲ್ಲೋ ರಾಜ್ಯ ಮಟ್ಟದಲ್ಲಿ ಓಡಾಡಿ, ಡೆಲ್ಲಿ ಮಟ್ಟದಲ್ಲಿ ಓಡಾಡಿ ಟಿಕೆಟ್ ತೊಗೊಬಂದು ಅವ್ರು ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ ತುಂಬ ಶತಾಯಗತಾಯ ಹೋರಾಡಿದರು. ಸೊ ಅಲ್ಲಿ ಆಗಲಿಲ್ಲ. ನೋಡಿ, ನೀವು ಹೇಳ್ದಂಗೆ ಅಷ್ಟೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ, ಒಂದು ಕ್ಷೇತ್ರದಲ್ಲಿ ಮಾತ್ರ BJP ಇದೆ. ಸೊ BJP ಇದ್ರೂ ಕೂಡ ಬೇರೆ ಕ್ಷೇತ್ರಗಳಲ್ಲಿ 10,000 ಹೆಚ್ಚಿಗೂ ಲೀಡ್ ತೊಗೊಂಡಿದ್ದಾರೆ. ಅಂದರೆ ಇದು ಕಾರ್ಯತಂತ್ರ. ಅಂದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂತಂದರೆ ಒಗ್ಗಟ್ಟು. BJPನಲ್ಲಿ ಒಗ್ಗಟ್ಟಿದೆ ಅನ್ನೋದು ಇಲ್ಲಿ ತೋರಿಸೋದೆ. ಪಕ್ಷ ಮುಖ್ಯ ಆಗ್ತದೆ, ವ್ಯಕ್ತಿ ಮುಖ್ಯ ಆಗಲ್ಲ ಅನ್ನೋ ಥರದ್ದು ಇಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡಿದಂಥ BJP ಕಾರ್ಯಕರ್ತರು ಈ ಸಾರಿ ಕಾರಜೋಳ ಅವ್ರನ್ನ ಅಲ್ಲಿ ಗೆಲ್ಸಿದ್ರು. ಸೊ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಭಿನ್ನಾಭಿಪ್ರಾಯಗಳೇ ಜಾಸ್ತಿ ಬಂದವು. ಕಾಂಗ್ರೆಸ್ಸಿಂದ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದರು. ಅಲ್ಲಿ JJT ತಿಪ್ಪೇಸ್ವಾಮಿ ಕೂಡ ಬಲವಾಗಿ ಪ್ರಯತ್ನ ಪಡ್ತಾಯಿದ್ರು ಟಿಕೆಟ್ಗಾಗಿ. ಸೊ ಆಂಜನೇಯ ಅವರು ಒಂದು ಕಡೆ ಅವರು ಬಲವಾಗಿ ಪ್ರಯತ್ನ ಪಟ್ಟು ಚಂದ್ರಪ್ಪ ಅವ್ರಿಗೆ ಟಿಕೆಟ್ ತೊಗೊಂಬಂದರು. ಸೊ ಹಂಗಾಗಿ ತಿಪ್ಪೇಸ್ವಾಮಿ ಅವರ ಹಿಂಬಾಲಕರು, ಆಮೇಲೆ ತಿಪ್ಪೇಸ್ವಾಮಿಯ ಆಪ್ತರು ಎಲ್ಲ ಒಂದು ಸ್ವಲ್ಪ ಬ್ಯಾಕ್ ಆದರು ಅಂತ ಅನಿಸುತ್ತೆ. ಅದು ಒಂದು ಸೋಲಿಕಾರಣ ಅಂತ ಹೇಳ್ಬೋದು. ಇನ್ನೊಂದು ಅಲ್ಲಿ MLA ಪಪ್ಪಿಯವರು ಕೂಡ ಸಾಧ್ಯವಾದಷ್ಟು ಕೆಲಸ ಮಾಡಿದ್ರು, ಆದರೆ ತುಂಬ ಡೀಪಾಗಿ ಕೆಲಸ ಮಾಡಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಚಿತ್ರದುರ್ಗ ಕ್ಷೇತ್ರದಲ್ಲಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಕಾರಜೋಳ ಅವರ ವರ್ಚಸ್ಸು ಎಲ್ಲ ಕಡೆ ಇತ್ತು, ಇಡೀ ರಾಜ್ಯದಲ್ಲೇ ಇತ್ತು. ಅಲ್ಲಿ ಚಿತ್ರದುರ್ಗದಲ್ಲಿ ಸಾಕಷ್ಟು ವರ್ಕ್ ಮಾಡಿದಂತಂದರೆ ಜಾತಿ ರಾಜಕೀಯ. ಸೊ ಅಲ್ಲಿ ಜಾತಿ ರಾಜಕೀಯ ಹಿಂದೆಲ್ಲ ಇತ್ತು. ಈಗ ಒಗ್ಗಟ್ಟಾಗಿ ಕೆಲಸ ಮಾಡಿದಂಥ BJP ಕಾರ್ಯಕರ್ತರು ಪಕ್ಷ ಅನ್ನೋ ಕಾರಣಕ್ಕೆ ಇಲ್ಲಿ ಕೆಲಸ ನಡೀತೇ ವಿನಃ ವ್ಯಕ್ತಿ ಅನ್ನೋ ಕೆಲಸ ನಡೆದಿಲ್ಲ. ಆಮೇಲೆ ಹಿಂದಿನ ಏನು ಎಲೆಕ್ಷನ್ಗಳನ್ನು ನಾವು ನೋಡ್ಕೊಂಬಂದರೆ ಯಾವುದೇ MP ಬಂದರೂ ಕೂಡ ಚಿತ್ರದುರ್ಗ ಅಭಿವೃದ್ಧಿಯತ್ತ ಗಮನ ಹರಿಸಿಲ್ಲ. ಇದು ಗಮನ ಹರಿಸ್ಬೇಕಾದಂಥ ವಿಷಯ. ಯಾಕಂದರೆ ಹಿಂದೆ ಇರ್ತಕ್ಕಂಥ ಸಂಸದರು ಬರೀ ಈಗ ಅಭಿವೃದ್ಧಿ ಅಂತ ಚರಂಡಿ ಕ್ಲೀನ್ ಮಾಡದೆ, ರೋಡ್ ಮಾಡದೆ, ಇದಷ್ಟೇ ಅಭಿವೃದ್ಧಿ ಅಲ್ಲ, ಶಿಕ್ಷಣ ಕ್ರಾಂತಿ ಆಗಬೇಕು. ಪಕ್ಕದ ದಾವಣಗೆರೆ ಕ್ಷೇತ್ರದಲ್ಲಿ ಶಿಕ್ಷಣದಲ್ಲಿ ಸಾಕಷ್ಟು ಮುಂದುವರೆದಿದೆ ಆ ಕ್ಷೇತ್ರ. ಸೊ ಚಿತ್ರದುರ್ಗ ನೋಡಿದರೆ ಆ ಹಿನ್ನೆಲೆಯನ್ನು ಗಮನಿಸಿದರೆ ಶಿಕ್ಷಣದಲ್ಲಿ ತುಂಬ ಹಿಂದುಳಿದಿದೆ. ಸೊ ಇದು ಇನ್ನೊಂದು ವಿಶ್ಲೇಷಣೆ ಮಾಡೋದಾದರೆ ಇಲ್ಲಿ ಮೋದಿ ಅಲೆಗಿಂತ ಇಲ್ಲಿ ದಾವಣಗೆರೆಯಲ್ಲಿ ಚಿತ್ರದುರ್ಗ ಕ್ಷೇತ್ರದಲ್ಲಿ ಪಕ್ಷದ ವರ್ಚಸ್ಸು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಶಾಸಕರ ಬಲ ಅಥವಾ ಗ್ಯಾರಂಟಿ ಲೆಕ್ಕಾಚಾರಗಳು ಎಲ್ಲೇ ಇದ್ರೂ ಕೂಡ ಎಲ್ಲವೂ ಒಟ್ಟಾಗಿ ಕೆಲಸ ಮಾಡಲಿಲ್ಲ, ಶಾಸಕರುಗಳೇ ಚಂದ್ರಪ್ಪ ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳ್ತಾರೆ. ಸರ್, ಖಂಡಿತ ಇಲ್ಲಿ ಏನಾಗಿದೆ ನೋಡಿ, ರಾಜ್ಯ ಸರ್ಕಾರ ಇಷ್ಟೊಂದು ಗ್ಯಾರಂಟಿ ಕೊಡ್ತು, ಎಲ್ಲ ಗ್ಯಾರಂಟಿ ನಡುವಿನೂ ಕೂಡ ಇಲ್ಲಿ ಗೆಲ್ಲಕ್ಕಾಗಿಲ್ಲ ಅಂತ ಹೇಳಿದರೆ ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಶಾಸಕರ ಹಿನ್ನಡೆ ಅಂತ ಹೇಳ್ಬೋದು. ಶಾಸಕರ ಹಿನ್ನಡೆ ಮತ್ತು ಪಕ್ಷದಲ್ಲಿ ಒಗ್ಗಟ್ಟಿಲ್ಲ.
ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದ್ವು. ಸೊ ಆ ಕಾರಣಕ್ಕೆ ಇಲ್ಲಿ ಚಂದ್ರಪ್ಪ ಅವರು ಸೋತರು ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ಎಲ್ಲೋ ಒಂದು ಕಡೆ ಅಭ್ಯರ್ಥಿ ಸೂಕ್ತವಾಗಿದ್ರು ಕೂಡ ಒಗ್ಗಟ್ಟಿನ ಪ್ರದರ್ಶನ ನೀಡಲಿಲ್ಲ ಅಂದರೆ ಗೆಲುವು ಕಷ್ಟ ಅನ್ನೋದಕ್ಕೆ ಚಿತ್ರದುರ್ಗ ಉದಾಹರಣೆ ಅಂತಲೇ ಹೇಳ್ಬೋದು. ಈಗ ಗೋವಿಂದ ಕಾರಜೋಳ ಚಿತ್ರದುರ್ಗದಿಂದ ಗೆದ್ದು ಸಂಸದರಾಗಿದ್ದಾರೆ. ನಿಮ್ಮ ಪ್ರಕಾರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ, ಲೆಕ್ಕಾಚಾರಗಳ ಬಗ್ಗೆ ತಿಳಿಸಿ. ಧನ್ಯವಾದಗಳು.